ಹುಲಿ ಒಂದು ಹೆಜ್ಜೆಯನ್ನ ಹಿಂದಕ್ಕಿಡ್ತು ಅಂದ್ರೆ, ಸೈಲೆಂಟ್ ಆಗಿದೆ ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ? ಮುಂದೆ ವೈಲೆಂಟ್ ಆಗುತ್ತೆ ಅಂತ, ಡಬಲ್ ಸ್ಪೀಡ್ ಅಲ್ಲಿ ಮುನ್ನುಗ್ಗುತ್ತೆ ಅಂತ ಅರ್ಥ. ಹೌದು ತಾನೆ? ನಿಜ. ನಮ್ಮ ಕನಕಪುರದ ಬಂಡೆ ಕೂಡ ಹಾಗೆ. ಕೆಲ ಮಾಹಿತಿಗಳ ಪ್ರಕಾರ ಶಿವಕುಮಾರ್ ಈ ಬಾರಿ ಸಿಎಂ ವಿಚಾರದಲ್ಲಿ ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಅವ್ರ ಟಾರ್ಗೆಟ್ ಏನಿದ್ರು 2028 ಇದನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆದ್ರೆ ಇಂತಹದ್ದೊಂದು ಮಾತುಗಳು ಶಿವಕುಮಾರ್ ಅವರ ಅತ್ಯಂತ ಆಪ್ತ ವಲಯಗಳಿಂದ ಬರ್ತಾ ಇದ್ದಾವೆ. ಇಲ್ಲಿ ಏನಾಗಿದೆ ಅಂದ್ರೆ, ಅವತ್ತು ಶಿವಕುಮಾರ್ ಒಪ್ಪಂದದ ಮಾತು ಹೇಳಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಗಲ ಮೇಲಿದ್ದ ಟವಲ್ ಎತ್ಕೊಂಡು ಹಣೆ ಮೇಲಿದ್ದ ಬೆವರನ್ನು ಒರೆಸ್ಕೊಂಡಿದ್ರು. ಆಮೇಲೆ ಏನಾಯ್ತು ಹೇಳಿ? ಇಬ್ಬರು ಡೆಲ್ಲಿಗೆ ಹೋದ್ರು. ಅಲ್ಲಿ ಹೈಕಮಾಂಡ್ ನಾಯಕರನ್ನು ಮಾತಾಡಿಸಿ ಕಳಿಸಿದ್ರು. ಆದ್ರೆ ಅಲ್ಲೇ ಇರೋದು ನೋಡಿ ಟ್ವಿಸ್ಟ್. ದೆಹಲಿಯಲ್ಲಿ ಏನಾಯ್ತೋ ಏನೋ, DK ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಯನ್ನ ಮರೆತು ಬಿಟ್ಟವ್ರಂತ ಇದ್ದಾರೆ. ಹಾಗಂತ ಅವ್ರೇನ್ ಮರ್ತಿಲ್ಲ. ತಾವು ರೆಡಿ ಮಾಡಿರೋ ಒಂದು ಫೈಲ್ ಅನ್ನ ಹೈಕಮಾಂಡ್ ಕೈಗೆ ಕೊಟ್ಟು ಬಂದಿದ್ದಾರಂತೆ.